ನೋಡಿ, ಈ SIR ಅನ್ನತಕ್ಕಂಥ ಪ್ರಕ್ರಿಯೆ ಏನಿದೆ, ಇದು ಒಂದು ಸಂವಿಧಾನದಲ್ಲಿ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಿದೆ, ಸಂವಿಧಾನದ ವಿಧಿ 324ನೇ ವಿಧಿ ಪ್ರಕಾರ ಸ್ಥಾಪಿತಗೊಂಡಿರ್ತಕ್ಕಂಥ ಒಂದು ಅಂಗ ಯಾವುದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅವ್ರಿಗೆ ಇಷ್ಟ ಬಂದಂಗೆ ಅವರು ಕೂಡ SIR ಮಾಡೋಕ್ಕಾಗಲ್ಲ. ಅದಕ್ಕೆ ಆದಂಥ ಒಂದು ಕಟ್ಟುಪಾಡಿದೆ, ಒಂದು ನೀತಿ ನಿಯಮ ಇದೆ. ಅದಕ್ಕೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಸೆಕ್ಷನ್ 21 ಕ್ಲಾಸ್ 3ನಲ್ಲಿ ಯಾವ ರೀತಿ ಇವರು ಮಾಡ್ಬೋದು. SIR ಅಂದರೆ ಏನು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಅದೇನೋ ಹೊಸ ಪ್ರಕ್ರಿಯೆ, ಭಾಳ ಇದಂಥದ್ದಲ್ಲ. ಅದು ಒಂದು ಮತ್ತೊಮ್ಮೆ ಮಗದೊಮ್ಮೆ ಎರಡೆರಡು ಸಲ ವೋಟರ್ ರೋಲ್ಗಳನ್ನ ಚೆಕ್ ಮಾಡಿ ಯಾವುದೇ ರೀತಿಯಾದಂತಹ ಅರ್ಹರಿಗೆ ಅನ್ಯಾಯ ಆಗಬಾರ್ದು, ಅನರ್ಹರಿಗೆ ಅವಕಾಶ ಆಗಬಾರ್ದು ಅನ್ನತಕ್ಕಂಥ ಪ್ರಕ್ರಿಯೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡ್ಯೂಟಿ ಬೌಂಡ್ ಆಗಿ, ಅಂದರೆ ಅವ್ರಿಗೆ ಏನು ಸಂವಿಧಾನದ ಒಂದು ಜವಾಬ್ದಾರಿ ವಹಿಸಿದೆ ಅದ್ರ ಪ್ರಕಾರ ಮಾಡಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ. ಈಗ ಈ ವಿಚಾರ BJPಯವರು SIR ಅಂದ್ಕೊಂಡು ಈಗಾಗಲೇ ಭಾಳಷ್ಟು ಇದರಿಂದ ಪ್ರಚಾರ ತೊಗೊಳ್ತಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾಳ ಕ್ಲಿಯರಾಗಿ ಇದಕ್ಕೊಂದು ಟೈಮ್ ಟೇಬಲ್ ಅನೌನ್ಸ್ ಮಾಡಿದೆ. ಈಗ 29ನೇ ತಾರೀಕು ಈ ತಿಂಗಳು ವರೆಗೂ ಕೂಡ ಅರ್ಜಿಗಳನ್ನ ಮನೆಗೆ ತಲುಪಿಸ್ತಕ್ಕಂಥದ್ದು, ಮತ್ತು ಯಾರ ಹೆಸರು ಬಿಟ್ಟೋಗ್ಬಿಟ್ಟಿದೆ ಅಂಥವ್ರನ್ನ ಸೇರಿಸೋಂಥದ್ದು, ಯಾರ ಹೆಸರು ಈಗ ಕೆಲವರು ಎಕ್ಸ್ಪೈರ್ ಆಗಿಬಿಟ್ಟಿರ್ತಾರೆ, ನಿಧನ ಹೊಂದಿರ್ತಾರೆ, ಅಂಥವ್ರ ಹೆಸರನ್ನ ಡಿಲೀಟ್ ಮಾಡೋಂಥದ್ದು, ಕೆಲವ್ರ ಹೆಸರು ಎರಡೆರಡು ಕಡೆ ಮೂರು ಕಡೆ ಎನ್ರೋಲ್ ಆಗಿರುತ್ತೆ, ಅಂಥದ್ದನ್ನ ತೆಗೆಯೋಂಥ ಪ್ರಕ್ರಿಯೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ತಾಯಿದೆ. ನಿಮಗೆ ಇಷ್ಟರ ಮೇಲೆ ನಿಮಗೇನಾದರೂ ಇನ್ನೂ ಇದ್ರ ಬಗ್ಗೆ ಅನುಮಾನ ಇದ್ದು ನಿಮ್ಗೆ ಅಲ್ಲಿ ಏನೋ ಆಗೋಗುತ್ತೆ ಅಂತ ಅನಿಸಿದ್ರೆ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ BLOಗಳ ಜೊತೆಗೆ ಕಳಿಸಿ. ಅವರು ನೋಡ್ಕೊಂಡು ಪಕ್ಷದ ಕಾರ್ಯಕರ್ತರು ಈ ಥರ ಹಿಂಗಾಗಿದೆ, ಮತ್ತೊಂದು ಕಡೆ ಅನ್ಯಾಯ ಆಗಿದೆ, ಅಥವಾ ಯಾರೋ ಒಬ್ಬರಿಗೆ 2 ಕಡೆ ಇದೆ 3 ಕಡೆ ಇದೆ ಅಂತಾರೆ, ಕಾರ್ಯಕರ್ತರು ಅದನ್ನು ಅಬ್ಜೆಕ್ಷನ್ ರೈಸ್ ಮಾಡಲಿ. ಒಂದು. ಎರಡನೇ ವಿಚಾರ ಏನು ಅಂತಂದರೆ, ಏನಿದು ಮಾಡಿದಾಕ್ಷಣಕ್ಕೆ ಇದರಲ್ಲಿ ತಿದ್ದುಪಡಿಗಾಗಲಿ ಪರಿಷ್ಕರಣೆಗಾಗಲಿ ಅವಕಾಶನೇ ಇಲ್ಲ, ಏನೋ ಫೈನಲ್ ಆಗೋಗ್ಬಿಡುತ್ತೆ ಅನ್ನತಕ್ಕಂಥದ್ದು ಕೂಡ ಅಲ್ಲ. ಯಾಕೆಂದರೆ ಇದು ಒಂದು ಕಾನೂನುಬದ್ಧಂಥ ಒಂದು ಪ್ರೊಸೀಜರ್. ಸೊ ಇದರಲ್ಲಿ ನಿಮಗೆ ಈಗೇನು ಆಗಸ್ಟ್ 5ನೇ ತಾರೀಕು ಡ್ರಾಫ್ಟ್ ರೋಲ್ ಅಂತಂದ್ಬಿಟ್ಟು ಒಂದು ಅನೌನ್ಸ್ ಮಾಡ್ತಾರೆ. ಸೊ ಅದು ಒಂದು ತಾತ್ಕಾಲಿಕ ಪಟ್ಟಿ, ಹಂಗಾಮಿ ಪಟ್ಟಿ ಡ್ರಾಫ್ಟ್ ಅಂತ, ಅದು ಇಟ್ಸ್ ನಾಟ್ ದಿ ಫೈನಲ್ ಲಿಸ್ಟ್. ಸೊ ನಿಮ್ಗೆ ಅದಕ್ಕೆ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ನೀವು ಕ್ಲೇಮ್ಸ್ ಕೂಡ ಫೈಲ್ ಮಾಡ್ಬೋದು. ಅಂದರೆ ಈಗ ನನ್ನ ಹೆಸರು ಉದಾಹರಣೆಗೆ ನನ್ನ ಅಡ್ರೆಸ್ ಕರೆಕ್ಟಾಗಿದೆ, ನನ್ನ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ, ನನ್ನ ಹೆಸರು ಬಿಟ್ಟೋಗ್ಬಿಟ್ಟಿದೆ ಡ್ರಾಫ್ಟ್ ರೋಲಲ್ಲಿ. ನಾನೊಬ್ಬ ಜವಾಬ್ದಾರಿ ನಾಗರಿಕನಾಗಿ ನಾನು ಹೋಗಿ ಅದನ್ನು ನನ್ನ ಹೆಸರು ಬಿಟ್ಟೋಗ್ಬಿಟ್ಟಿದೆಯಾ ಇಲ್ಲ ಅನ್ನತಕ್ಕಂಥದ್ದು ಆನ್ಲೈನ್ ಬೇಕಾದ್ರೂ ಚೆಕ್ ಮಾಡ್ಕೋಬೋದು, ಇಲ್ಲ ಪಬ್ಲಿಕ್ ಇದರಲ್ಲಿ ಹಾಕಿರತಕ್ಕಂಥ ಡ್ರಾಫ್ಟ್ ರೋಲ್ ಪ್ರಕಾರ ಚೆಕ್ ಮಾಡ್ಕೊಂಡು ಬೇಕಾದ್ರೂ ನಾನು ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ಸೊ ನಿಮಗೆ BJPಯವ್ರಿಗೆ ಆ ಥರ ಏನಾದರೂ ಈ ಪ್ರಕ್ರಿಯೆಯಲ್ಲಿ ನಿಮ್ಗೆ ಇಡೀ SIRಯಿಂದ ಇವತ್ತು ಹೈಯೆಸ್ಟ್ ಬೆನಿಫಿಟ್ ಎಲ್ಲರೂ ಆಗಿದ್ದರೆ ನಿಮ್ಮ BJPಯವ್ರಿಗೆ ಆಗಿರೋದು. ಎಲ್ಲ ಕಡೆ ವೆಸ್ಟ್ ಬೆಂಗಾಲಲ್ಲಿ ನೋಡಿದ್ದೀವಿ, ಬೇರೆ ಕಡೆ ನೋಡಿದ್ದೀವಿ. ಕರ್ನಾಟಕದಲ್ಲಿ ನಿಮ್ಗೆ ಯಾಕೆ ಇದ್ದಕ್ಕಿದ್ದಂಗೆ ಈ ಭಯ ಅಂತಂದರೆ, ಈಗ ನೀವೇನು ಮನಸ್ಸಿನಲ್ಲಿ ಇಟ್ಕೊಂಡು SIR ಮಾಡಬೇಕು ಅಂತ ಹೊರಟಿದ್ರಿ, ಆ ಉದ್ದೇಶ ಕರ್ನಾಟಕದಲ್ಲಿ ಇವತ್ತು ಈಡೇರ್ತಾ ಇಲ್ಲ. ಈಡೇರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಬಿಡ್ತಾ ಇಲ್ಲ ಅನ್ನತಕ್ಕಂಥದ್ದು ನಿಮ್ಮ ಭಯ. ಸೊ ನಿಮ್ಮ ಪಕ್ಷಕ್ಕೆ ಇದರಿಂದ ಅನುಕೂಲ ಎಲ್ಲರೂ ಆಗುತ್ತಾ, ಇದರಲ್ಲಿ ಏನಾದ್ರು ಬೆಳೆ ಬಯಸ್ಕೋಬೋದಾ ಅಂತ ನೋಡ್ತಿದ್ರು. ಯಾವಾಗ ಅದಕ್ಕೆ ಅವಕಾಶ ಇಲ್ಲ ಅನ್ನತಕ್ಕಂಥದ್ದು ಸ್ಪಷ್ಟ ಆಗೋಯ್ತು, ಈಗ ಬೀದಿಲಿ ನಿಂತ್ಕೊಂಡು ಬೊಬ್ಬೆ ಹೊಡಿತಾ ಇದ್ದಾರೆ. ಸೊ ನಾನು ಹೇಳೋದು BJPಯವ್ರಿಗೆ, ನೋಡಿ, ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇರಲಿ. ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನತಕ್ಕಂಥದ್ದು ಏನೊಂದು ಖಾಲಿ ಪೊಲೀಸ್ ಸಂಘ ಅಲ್ವಾ. ಹಾಗಾಗಿ ಬಾಯಿಗೆ ಬಂದಂಗೆ ಇಲ್ಲ ಸಲದು ಜನರ ಮಧ್ಯ ಮಿಸ್ಗೈಡ್ ಮಾಡತಕ್ಕಂಥದ್ದು, ಜನನ ದಿಕ್ತಪ್ಸಂಥ ಕೆಲಸ ಬಿಡಿ. ನಿಮಗೆ ನಿಜವಾಗ್ಲೂ ಕೂಡ ಈ ಪ್ರಕ್ರಿಯೆ ಬಗ್ಗೆ ಗೌರವ ಇದ್ದರೆ ಡೀಸೆಂಟಾಗಿ ಹೋಗಿ ನೀವು BLOಗಳ ಜೊತೆಗೆ ನಿಮ್ಮ ಕಾರ್ಯಕರ್ತರನ್ನ ಬೂತ್ ಲೆವೆಲಲ್ಲಿ, ಯಾಕೆ ನಿಮ್ಮ ಕಾರ್ಯಕರ್ತರು ಇಲ್ವೇನ್ರಿ? ನರಸಿಂಹರಾಜ ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ರೆ ಯಾಕೆ ನಿಮ್ಮ ಕಾರ್ಯಕರ್ತರು ತಾಕತ್ತಿಲ್ವಾ? ಅಲ್ಲಿ ಕಳಿಸಿ, ನಿಮ್ಮ ಕಾರ್ಯಕರ್ತರನ್ನ ಕಳಿಸ್ಬಿಟ್ಟು BLOಗಳು ಮಾಡೋದು ಕರೆಕ್ಟಾಗಿದೆಯಲ್ವ ನೋಡಿ. ಬೇಡ ನಿಮ್ಮ ಕಾರ್ಯಕರ್ತರು ಇಲ್ವಾ, ನಿಮ್ಗೆ ಹೋಗೋಕ್ಕೆ ಸಾಧ್ಯ ಇಲ್ವಾ? ಬೇಡ. 5ನೇ ತಾರೀಕು ಆಗಸ್ಟ್ 5ಕ್ಕೆ ಹೆಂಗಿದ್ರು ಡ್ರಾಫ್ಟ್ ಲಿಸ್ಟ್ ಬರುತ್ತೆ. ಅದಾದಮೇಲೆ 1 ತಿಂಗಳು ಟೈಮ್ ಇದೆ. ಅಬ್ಜೆಕ್ಷನ್ಸ್ ಫೈಲ್ ಮಾಡ್ಬೋದು, ಕ್ಲೈಮು ಫೈಲ್ ಮಾಡ್ಬೋದು. ಹೋಗಿ ಕಾನೂನುಬದ್ಧವಾಗಿ ಅಬ್ಜೆಕ್ಷನ್ ಫೈಲ್ ಮಾಡಿ. ಅದು ಬಿಟ್ಬಿಟ್ಟು ಯಾಕ್ರಿ ಬೇಡದಿರೋದೆಲ್ಲವೇ ಜನರ ಮಧ್ಯೆ ಗೊಂದಲ ಮಾಡೋಂಥದ್ದು, ಹಂಗಾಗಿ ಹೋಗ್ತಾ ಇದೆ ಹೀಗಾಗಿ ಇದೆ ಅಂತ ಅಂದ್ಬಿಟ್ಟವ್ರಿ. ನೀವು ಮಾಡೋಕ್ಕಾಗದೇ ಇರೋ ಕೆಲಸಕ್ಕೆ ಕಾಂಗ್ರೆಸ್ನವ್ರ ಬಗ್ಗೆ ನೀವು ಇಲ್ದಿರೋ ಸಲ್ದಿರೋಂಥ ಆರೋಪಗಳು ಮಾಡತಕ್ಕಂಥದ್ದು, ನಿಮ್ಮದೇನೋ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆ, ಯಾರನ್ನೋ ಪ್ಲೀಸ್ ಮಾಡೋಕ್ಕೆ ನೀವು ಬೆಳೆದರ ಮಾತಾಡತಕ್ಕಂಥದ್ದನ್ನ ಬಿಡಿ. ಈಗ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರನ್ನ ಒಳಗೊಂಡಂತೆ ಹೇಳಿದ್ದಾರೆ, ಈ ಪ್ರಕ್ರಿಯೆಯಿಂದ ಅರ್ಹರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು, ಅನರ್ಹರಿಗೂ ಕೂಡ ಅವಕಾಶ ಆಗಬಾರ್ದು. ಚುನಾವಣಾ ಆಯೋಗದ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಗೌರವನೂ ಕೂಡ ಇದೆ. ಸುಪ್ರೀಂ ಕೋರ್ಟ್ ಕೂಡ SIR ಪ್ರಕ್ರಿಯೆಯನ್ನು ಎತ್ತಿಡಿದಿದೆ, ಅದರ ಬಗ್ಗೆನೂ ಕೂಡ ಗೌರವ ಇದೆ.
ಕಾನೂನು ಪ್ರಕಾರ ಏನು ಮಾಡಬೇಕು ಅವ್ರು ಮಾಡ್ತಾರೆ. ನಿಮ್ಗೆ ಅದ್ರಲ್ಲಿ ತಪ್ಪಿದೆ ಅಂತಂದರೆ ಯು ಹ್ಯಾವ್ ಟು ಟೇಕ್ ದಿ ಲೀಗಲ್ ರಿಕೋರ್ಸ್. ಅದಕ್ಕೆ ಅವಕಾಶ ಇದೆ ಅಲ್ವಾ? ಅದು ಬಿಟ್ಬಿಟ್ಟು ಯಾಕೆ ಬೀದಿನಲ್ಲಿ ಬೊಬ್ಬೆ ಹೊಡ್ಕೊಂಡು ನೀವು ಜನನ ಸ್ಪಷ್ಟವಾಗಿ ದಿಕ್ತಪ್ಪಿಸಿ ಈ SIR ಪ್ರಕ್ರಿಯೆಯಿಂದ ಯಾವುದೋ ರೀತಿಯಂಥ ಒಂದು ಲಾಭ ಏನು ನಿರೀಕ್ಷೆ ಮಾಡ್ತಿದ್ರಿ, ಆ ಲಾಭ ನಿಮ್ಗೆ ಯಾವಾಗ ಸಿಗ್ತಾ ಇಲ್ಲ, ಜನನ ದಿಕ್ತಪ್ಪಿಸಿ ತಲೆ ಕೆಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಇದರಿಂದ ನಿಮ್ಗೆ ಹೇಗಿದ್ರು ಯಾವ ಪ್ರತಿಫಲನೂ ಸಿಗಲ್ಲ. 2028ರಲ್ಲಿ ನೀವು ಹೇಗಿದ್ರು ಸರ್ಕಾರ ಫಾರಂ ಮಾಡಲ್ಲ. ಈ ಪ್ರಕ್ರಿಯೆಗಳೆಲ್ಲ ಬಿಟ್ಬಿಟ್ಟು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಟ್ಟು, ಸಂವಿಧಾನಕ್ಕೆ ಗೌರವ ಕೊಟ್ಟು ನಿಮ್ಮ ಕೈಲಾದರೆ ಸಹಾಯ ಮಾಡಿ, ಇಲ್ಲಾಂದರೆ ತೆಪ್ಪಗಿರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ.